ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು ಶ್ರೇಯಾ ಅಕಾಡೆಮಿ ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ಬಾಲ್ವಿನ್ ಕೋ ಎಜುಕೇಶನ್ ಸ್ಕೂಲ್ affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, LKG and UKG. ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. Next Gen Preschool. Eurokids, India's next gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ನರ್ಸರಿ, LKG, UKG and first standard to 10th standard. Address ಲಿಂಗಸ್ಕೂರ್ ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ರಾಯಚೂರು. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. ನಮಸ್ಕಾರ. ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 66ಕ್ಕೆ ಏರಿಕೆ. ಟ್ರಾವೆಲ್ ಹಿಸ್ಟರಿ ಇಲ್ಲದ ಮಗುವಿಗೂ ಸೋಂಕು. ಹೊಸ ಮಲಿಯಾಬಾದ್ ಸಿಂಗನೋಡಿ ಕಂಟೋನ್ಮೆಂಟ್ ಝೋನ್, ಡಿಸಿ ವೆಂಕಟೇಶ್ ಕುಮಾರ್. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಅಟ್ಟಹಾಸ. ಒಂದೇ ದಿನ 39 ಜನರಿಗೆ ಪಾಸಿಟಿವ್, ಹೆಚ್ಚಿದ ಆತಂಕ. ರಂಜಾನ್ ಹಬ್ಬದ ಅಂಗವಾಗಿ NS ಬೋಸರಾಜು ಫೌಂಡೇಶನ್ನಿಂದ ಆಹಾರ ಕಿಟ್ ವಿತರಣೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೈತ ವಿರೋಧಿ ನೀತಿ. 27ರಂದು ರಾಜ್ಯದಾದ್ಯಂತ ಕರ್ನಾಟಕ ರೈತ ಸಂಘ ಪ್ರತಿಭಟನೆ. DH ಪೂಜಾರ್. ದುಬಾರಿ ಬೆಲೆ ತಂಬಾಕು ಉತ್ಪನ್ನಗಳ ಅಕ್ರಮ ಮಾರಾಟ. ಏಜೆನ್ಸಿಗಳ ವಿರುದ್ಧ ಕ್ರಮಕ್ಕೆ TUCI ಒತ್ತಾಯ. ಮೂವತ್ತೈದು ವಾರ್ಡ್ಗಳಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ಔಷಧಿ ಸಿಂಪರಣೆಗೆ ಲೋಕ ಜನಶಕ್ತಿ ಪಕ್ಷ ಒತ್ತಾಯ. ಮತ್ತು ನೋಂದಣಿ ಕಚೇರಿಯಲ್ಲಿ ದಾಖಲೆ ಹರಿದ ಪ್ರಕರಣ. ಬಸನಗೌಡ ಸೇರಿ 3 ವಿರುದ್ಧ ಪ್ರಕರಣ ದಾಖಲು. ಜಿಲ್ಲೆಯಲ್ಲಿ ಇಂದು ಒಂದೇ ದಿನ 40 ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು, ದೇವದುರ್ಗ ತಾಲೂಕಿನಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿವೆ ಎಂದು ಜಿಲ್ಲಾಧಿಕಾರಿ R. ವೆಂಕಟೇಶ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನಲ್ಲಿ 31 ಪಾಸಿಟಿವ್ ಪ್ರಕರಣಗಳು, ರಾಯಚೂರು ತಾಲೂಕಿನಲ್ಲಿ 4, ಲಿಂಗಸುಗೂರು ತಾಲೂಕಿನಲ್ಲಿ 4 ಪ್ರಕರಣಗಳು ಸೇರಿದಂತೆ ಇಂದು 40 ಪಾಸಿಟಿವ್ ಬಂದಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 66 ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿವೆ ಎಂದರು. ದೇವದುರ್ಗದಲ್ಲಿ ಪಾಸಿಟಿವ್ ಬಂದಿರುವ ಎಲ್ಲರೂ ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿ ಇದ್ದವರು. ರಾಯಚೂರು ತಾಲೂಕಿನ ಮಲಿಯಾಬಾದ್ ಗ್ರಾಮದ 2 ವರ್ಷದ ಮಗುವಿಗೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ. ಈ ಮಗುವನ್ನು ಸಾರಿ ಪ್ರಕರಣ ಎಂದು ಗುರುತಿಸಲಾಗಿದೆ ಎಂದು ತಿಳಿಸಿದರು. ಸದರಿ ಮಗು ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋದಾಗ ಕೆಮ್ಮು, ನೆಗಡಿ ಕಾಣಿಸಿಕೊಂಡಿದ್ದರಿಂದ ತಪಾಸಣೆ ಮಾಡಿ ವರದಿ ಕಳುಹಿಸಲಾಗಿತ್ತು. ಟೆಸ್ಟ್ನಲ್ಲಿ ಪಾಸಿಟಿವ್ ಇರುವುದು ಕಂಡು ಬಂದಿದೆ ಎಂದರು. ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದ್ದರಿಂದ ಹೊಸ ಮಲಿಯಾಬಾದ್ ಗ್ರಾಮವನ್ನು ಕಂಟೋನ್ಮೆಂಟ್ ಝೋನ್ ಮಾಡಲಾಗಿದೆ.
ಮಾಡಲಾಗಿದೆ. ಈ ಪ್ರಕರಣದಲ್ಲಿನ ಎಲ್ಲ ಸಂಪರ್ಕಿತರನ್ನು ಪತ್ತೆ ಹಚ್ಚಲಾಗುತ್ತಿದೆ. ಹೊಸ ಮಲಿಯಾಬಾದ್ ಗ್ರಾಮಕ್ಕೆ ಯಾರೂ ಹೋಗುವಂತಿಲ್ಲ, ಅಲ್ಲಿಂದ ಯಾರೂ ಬರುವಂತಿಲ್ಲ ಎಂದರು. ರಾಯಚೂರು ತಾಲೂಕಿನ ಸಿಂಗನೋಡಿ ಗ್ರಾಮದ 42 ವರ್ಷದ ಪುರುಷನು ಗ್ರಾಮದೊಳಗೆ ಹೋಗಿ ಬಂದಿದ್ದಾನೆ. ಗ್ರಾಮಸ್ಥರು ಹೇಳಿದ ಮೇಲೆ ಅವರನ್ನು ಕ್ವಾರಂಟೈನ್ಗೆ ಒಳಪಡಿಸಲಾಗಿತ್ತು. ಸಿಂಗನೋಡಿ ಗ್ರಾಮವನ್ನು ಕೂಡ ಕಂಟೋನ್ಮೆಂಟ್ ಝೋನ್ ಮಾಡಲಾಗಿದೆ ಎಂದರು. ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯಿಂದ 52 ವರ್ಷದ ಮಹಿಳೆ ಇಡಪನೂರು ಗ್ರಾಮಕ್ಕೆ ಬಂದಿದ್ದಾರೆ. ಆದರೆ ಆಂಧ್ರ ಪ್ರದೇಶದಿಂದ ಜಿಲ್ಲೆಗೆ ಸಾಕಷ್ಟು ಜನರು ಬಂದಿದ್ದು ಸೋಂಕು ಕಂಡು ಬಂದಿಲ್ಲ. ಈ ಪ್ರಕರಣದ ಸಂಪರ್ಕಿತರನ್ನು ಪತ್ತೆ ಹಚ್ಚಲಾಗುತ್ತಿದೆ. ಪಾಸಿಟಿವ್ ಪ್ರಕರಣದ ಎಲ್ಲ ಟ್ರಾವೆಲ್ ಹಿಸ್ಟರಿ ಟೆಸ್ಟ್ ಮಾಡಲಾಗಿದೆ. ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿರುವವರನ್ನು ಪತ್ತೆ ಹಚ್ಚಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. 66 ಪಾಸಿಟಿವ್ ಪ್ರಕರಣಗಳ ಪೈಕಿ 61 ಪ್ರಕರಣಗಳು ಮುಂಬೈನಿಂದ ಬಂದವರಾಗಿದ್ದಾರೆ ಎಂದರು. ಹೊಸ ಮಲಿಯಾಬಾದ್ ನಲ್ಲಿ ಒಂದು ಪ್ರಕರಣ ಪತ್ತೆಯಾಗಿದೆ. ಇದು 2 ವಯಸ್ಸಿನ ಹೆಣ್ಣು ಮಗು. ಬಟ್ ಈ ಪ್ರಕರಣದಲ್ಲಿ ಮಾತ್ರ ನಮಗೆ ಟ್ರಾವೆಲ್ ಹಿಸ್ಟ್ರಿ ಯಾವುದೂ ಇಲ್ಲ. ಇದು ಒಂದು ಸಾರಿ ಪ್ರಕರಣ ಎಂದು ಪರಿಗಣಿಸ್ತೇವೆ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್. ಈಗಾಗಲೇ ಅವರು ಹಾಸ್ಪಿಟಲ್ಗೆ ಬಂದು ಈ ಥರ ಕೆಮ್ಮು ನೆಗಡಿ ಜ್ವರ ಇರೋದರಿಂದ ಹಾಸ್ಪಿಟಲ್ ಬಂದು ಅಲ್ಲಿಂದ ಟೆಸ್ಟ್ ತಗೊಂಡು, ಯಾಕಂದರೆ ಈಗಾಗಲೇ ನಾವು ಎಲ್ಲ ಸಾರಿ ಕೇಸ್ ಕೂಡ ಟೆಸ್ಟ್ ಮಾಡ್ತಾ ಇದ್ದೀವಿ ಜಿಲ್ಲೆಯಲ್ಲಿ. ಅವರು ಟ್ರಾವೆಲ್ ಹಿಸ್ಟ್ರಿ ಇಲ್ಲದೇ ಇದ್ರೂ ಕೂಡ ಈಗಾಗಲೇ ತಮಗೆ ಗೊತ್ತಿದ್ದಾಗ ಸರ್ವೆ ಮಾಡಿ ಸಾರಿ ಪ್ರಕರಣಗಳು, ILIನಲ್ಲಿ ಇರುವ ಕೋಮಾರ್ಬಿಡಿಟಿ ಪ್ರಕರಣಗಳು, 60 ವಯಸ್ಸಿಗೆ ಮೇಲಿರುವ ILI ಪ್ರಕರಣಗಳು ಈಗಾಗಲೇ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಬಟ್ ಇಷ್ಟೆಲ್ಲ ನಾವು ಮಾಡಿದ್ರೂ ಕೂಡ ಸುಮಾರು ಈ ಮಹಾರಾಷ್ಟ್ರದವಳ ಬಿಟ್ಟು ಕೂಡ ಮುಂಚೆನೇ ನಾವು ಒಂದು 3,000 ಪ್ರಕರಣಗಳು ಮಾಡಿದ್ರು ಕೂಡ ಯಾವುದು ನಾವು ಪತ್ತೆ ಆಗಿರಲ್ಲ. ಆದರೆ ಈ ಬೇಬಿ 2 years ಓಲ್ಡ್ ಬೇಬಿ ಕೇಸ್ನಲ್ಲಿ ನಮಗೆ ಪಾಸಿಟಿವ್ ಬಂದಿದೆ. ನ್ಯೂ ಮಲಿಯಾಬಾದ್ನಲ್ಲಿ ಸೃಷ್ಟಿ ಮಾಡಿದ್ದೀವಿ. ಸೊ ನ್ಯೂ ಮಲಿಯಾಬಾದ್ ಊರನ್ನು ಸಂಪೂರ್ಣವಾಗಿ ನಾವು ಕಂಟೈನ್ ಮಾಡಿ ಆ ಊರಿಂದ ಯಾರು ಹೊರಗಡೆ ಬರಬಾರ್ದು, ಆ ಊರಿಗೆ ಯಾರು ಒಳಗಡೆ ಹೋಗಬಾರ್ದು. ಸೊ ಈ ರೀತಿಯಲ್ಲಿ ಅಲ್ಲಿ ಕಂಟೈನ್ಮೆಂಟ್ ಝೋನ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ವಿ. ಈ ಬೇಬಿಯನ್ನು ಕೂಡ ನಾವು ಈಗಾಗಲೇ ಒಪ್ಪಾಕ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಇದಲ್ಲದೆ ರಾಯಚೂರು ಜಿಲ್ಲೆಯಲ್ಲಿ ನಿನ್ನೆ ತನ ಅಂದರೆ 22ನೇ ತಾರೀಕು ಮೇ ತನ ಒಟ್ಟು 26 ಪ್ರಕರಣಗಳು ದೃಢಪಟ್ಟಿತ್ತು. 23ನೇ ತಾರೀಕು ಇವತ್ತು ಅಂದರೆ ನಿನ್ನ ನೈಟಿಂದ ಶುರುವಾಯಿತು. ಇದು ವಿವಿಧ ಹಂತಗಳಲ್ಲಿ ನಮಗೆ ಲ್ಯಾಬ್ ರಿಸಲ್ಟ್ ಬರ್ತಿತ್ತು. ಸೊ ಒಟ್ಟು ಇವತ್ತು 23ನೇ ತಾರೀಕು 39 ಕೇಸ್ಗಳು. ಈ 39 ಕೇಸ್ಗಳು ಒಂದೇ ದಿವಸ ರಿಪೋರ್ಟ್ ಆಗಿದೆ ನಮ್ಮ ಜಿಲ್ಲೆಯಲ್ಲಿ. ಅದರಲ್ಲಿ ದೇವದುರ್ಗನಲ್ಲಿ ಅತಿ ಹೆಚ್ಚು 31 ಪ್ರಕರಣಗಳು, ರಾಯಚೂರಿನಲ್ಲಿ 4 ಪ್ರಕರಣಗಳು, ಲಿಂಗಸಗೂರಿನಲ್ಲಿ 4 ಪ್ರಕರಣಗಳು, ಒಟ್ಟು 39 ಪ್ರಕರಣಗಳು ಇವತ್ತು 23ನೇ ತಾರೀಕು ಒಂದು ದಿವಸ ರಿಪೋರ್ಟ್ ಆಗಿದೆ, ವರದಿಯಾಗಿದೆ. ಒಟ್ಟಾರೆ ಇಲ್ಲಿ ತನ ನೋಡಿದರೆ 65 ಪ್ರಕರಣಗಳು ರಾಯಚೂರು ಜಿಲ್ಲೆಯಲ್ಲಿ ಕಳೆದ 17ನೇ ತಾರೀಕು ಮೊದಲನೇ ಪ್ರಕರಣ ಪತ್ತೆಯಾಗಿದೆ ನಮ್ಮ ಕಡೆ. ಸೊ 17ನೇ ತಾರೀಕಿಂದ 23ನೇ ತಾರೀಕು ಒಳಗಡೆ ಸೊ ನಮಗೆ 65 ಕೇಸ್ಗಳು ಪಾಸಿಟಿವ್ ಕೇಸಸ್ ಆಯಿತು. ಇದರಲ್ಲಿ ಬ್ರೇಕಪ್ ಹೇಳಬೇಕಾದ್ರೆ ಅತಿ ಹೆಚ್ಚು ಇರೋದು ದೇವದುರ್ಗ ತಾಲೂಕು, 44 ಪ್ರಕರಣಗಳು. ಈ 65 ಪ್ರಕರಣಗಳ ಪೈಕಿ 44 ಪ್ರಕರಣಗಳು ದೇವದುರ್ಗ ತಾಲೂಕು ಸೇರಿವೆ. ರಾಯಚೂರು ತಾಲೂಕಿಗೆ 17 ಪ್ರಕರಣಗಳು, ಲಿಂಗಸಗೂರು ತಾಲೂಕಿಗೆ 4 ಪ್ರಕರಣಗಳು. ಸೊ ಈ 3 ತಾಲೂಕುಗಳಲ್ಲಿ ಮಾತ್ರ ಕೊರೋನಾ ಪಾಸಿಟಿವ್ ಕೇಸಸ್ ಇಲ್ಲಿ ತನಕ ಪತ್ತೆಯಾಗಿದೆ. ಈ ಸಪ್ಲೈ ಆಗುತ್ತೆ. ಮತ್ತೆ ಅನವಶ್ಯಕವಾಗಿ ಅಲ್ಲಿಂದ ಜನರು ಹೊರಗಡೆ ಬರೋದನ್ನ ನಾವು ಕಂಪ್ಲೀಟ್ ಬಂದ್ ಮಾಡಿದ್ದೇವೆ. ಮತ್ತೆ CPR ಅನಾಲಿಸಿಸ್ ಎಲ್ಲ ಮಾಡಿ ಕಾಂಟ್ಯಾಕ್ಟ್ ಟ್ರೇಸ್ ನಮ್ಮ ಸಿಬ್ಬಂದಿ ಹೆಚ್ಚಾಗಿ ಮಾಡ್ತಾರೆ. ಒಂದು ಕೇಸ್ ಮತ್ತೆ ನಾಳೆ ಕಂಪ್ಲೀಟ್ ಬಂದಿರುತ್ತೆ. ಎಲ್ಲರೂ 41 ಪ್ರೆಸ್ ಮೀಟ್ ಮಾಡಿದ್ರೆ ಈಗಾಗಲೇ ಶಕ್ತಿನಗರದ ಒಂದು ಕೇಸಲ್ಲಿ ಅದರಲ್ಲಿ ನಿನ್ನೆ ರಾತ್ರಿ ನಮ್ಮ ಕಾನ್ಸ್ಟೇಬಲ್ ಒಬ್ಬರು ಹೊಸರಾದಂತ ಅವರಿಗೆ ಅರೆಸ್ಟ್ ಮಾಡಿ ಕಳಿಸಿದ್ವಿ. ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತ ಕಂಡುಬಂತು. ಅದಾದ ನಂತರ ನಿನ್ನೆ ಸಬ್ಜೆಕ್ಟ್ ಆಫೀಸ್ ಅಲ್ಲಿ ಒಂದು ಇದಾಗಿತ್ತು, ಅದರಲ್ಲಿ FIR ಆಗಿಲ್ಲ ಅಂತೇಳಿ
ಅದು ಮೊದಲನೇ ದಿವಸ ಬಂದಾಗ ಯಾವ ಪ್ರೈವೇಟ್ ವ್ಯಕ್ತಿ ಬಂದು ದಾಖಲೆ ತಗೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಅದಕ್ಕೆ ನಮ್ಮ PSI ಅವರು ವಾಪಸ್ ಕಳಿಸಿದ್ದಾರೆ. ಯಾಕೆಂದ್ರೆ ಒಂದು ಕಚೇರಿಯಲ್ಲಿ ಬೀಗ ಹಾಕಿರುತ್ತೆ ನೈಟ್ ಟೈಮು, ಮತ್ತೆ ಡೇ ಟೈಮಲ್ಲಿ ಆಫೀಸರ್ಸು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ CB ವೇದಮೂರ್ತಿ, ಹೆಚ್ಚುವರಿ SP ಶ್ರೀ ಹರಿಬಾಬು, ಸಹಾಯಕ ಆಯುಕ್ತ ಸಂತೋಷ್ ಕಾಮಗೌಡ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮಕೃಷ್ಣ, ಡಾಕ್ಟರ್ ನಾಗರಾಜ್ ಉಪಸ್ಥಿತರಿದ್ದರು. ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ತೀವ್ರತೆ ಪಡೆಯುತ್ತಿದ್ದು, ಒಂದೇ ಒಂದು ದಿನ ಜಿಲ್ಲೆಯ 39 ಜನರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಸೋಂಕಿತ ಸಂಖ್ಯೆ ಅರ್ಧ ಶತಕ ಮೀರಿ ಹೋಗಿದೆ. ಮಹಾರಾಷ್ಟ್ರದಿಂದ ಬಂದವರಲ್ಲಿಯೇ ಅತಿ ಹೆಚ್ಚು ಸೋಂಕು ಕಂಡು ಬಂದಿದ್ದು, ಸೋಂಕಿತ 39 ಜನರು ಅಲ್ಲಿಂದಲೇ ಬಂದು ಕ್ವಾರಂಟೈನ್ನಲ್ಲಿದ್ದರು ಎಂದು ಹೇಳಲಾಗಿದೆ. ನಿನ್ನೆಯವರೆಗೆ 26 ಪ್ರಕರಣಗಳು ಪತ್ತೆಯಾಗಿದ್ದು, ಒಂದೇ ದಿನ 39 ಪ್ರಕರಣಗಳು ವರದಿಯಾಗಿದ್ದು, ಒಟ್ಟು ಸೋಂಕಿತ ಸಂಖ್ಯೆ 65ಕ್ಕೆ ಏರಿದೆ. ಶನಿವಾರದಂದು ವರದಿಯಾದ ಪ್ರಕರಣದಲ್ಲಿ P1772 14 ವರ್ಷ ಬಾಲಕ, P1773 38 ವರ್ಷದ ಪುರುಷ, P1774 33 ವರ್ಷ ಮಹಿಳೆ. ಶನಿವಾರದಂದು ವರದಿಯಾದ ಪ್ರಕರಣದಲ್ಲಿ P1772 14 ವರ್ಷ ಬಾಲಕ, P1773 38 ವರ್ಷದ ಪುರುಷ, P1774 33 ವರ್ಷ ಮಹಿಳೆ, P1775 ಬಾಲಕಿ 17, P1776 20 ವರ್ಷ ಮಹಿಳೆ, P1777 22 ವರ್ಷ ಮಹಿಳೆ, P1778 8 ವರ್ಷ ಬಾಲಕಿ, P1779 40 ವರ್ಷ ಪುರುಷ, P1780 55 ವರ್ಷ ಪುರುಷ, P1781 29 ವರ್ಷ ಪುರುಷ, P1782 40 ವರ್ಷ ಪುರುಷ, P1784 35 ವರ್ಷ ಪುರುಷ, P1785 54 ವರ್ಷ ಮಹಿಳೆ, P1786 29 ವರ್ಷ ಪುರುಷ, P1787 65 ವರ್ಷ ಮಹಿಳೆ, P1788 35 ವರ್ಷ ಮಹಿಳೆ, P1816 35 ವರ್ಷ ಮಹಿಳೆ, P1817 13 ವರ್ಷ ಬಾಲಕಿ, P1818 30 ವರ್ಷ ಪುರುಷ, P1819 9 ವರ್ಷ ಬಾಲಕ, P1820 46 ವರ್ಷ ಪುರುಷ, P1821 45 ವರ್ಷ ಪುರುಷ, P1822 1 ವರ್ಷ ಬಾಲಕಿ, P1823 48 ವರ್ಷ ಪುರುಷ, P1824 35 ವರ್ಷ ಮಹಿಳೆ, P1825 33 ವರ್ಷ ಮಹಿಳೆ, P1826 10 ವರ್ಷ ಬಾಲಕ, P1827 20 ವರ್ಷ ಮಹಿಳೆ, P1828 8 ವರ್ಷ ಬಾಲಕಿ, P1829 6 ವರ್ಷ ಬಾಲಕಿ, P1830 3 ವರ್ಷ ಬಾಲಕಿ, P1831 30 ವರ್ಷ ಪುರುಷ, P1832 22 ವರ್ಷ ಮಹಿಳೆ, P1833 24 ವರ್ಷ ಪುರುಷ, P1834 36 ವರ್ಷ ಪುರುಷ, P1835 2 ವರ್ಷ ಬಾಲಕಿ, P1836 33 ವರ್ಷ ಪುರುಷ, P1837 46 ವರ್ಷ ಪುರುಷ, P1838 52 ವರ್ಷ ಮಹಿಳೆ ಸೇರಿದ್ದಾರೆ. P1837 ಆಂಧ್ರ ಪ್ರದೇಶದಿಂದ ಬಂದಿದ್ದು, ಉಳಿದವರೆಲ್ಲರೂ ಮಹಾರಾಷ್ಟ್ರದ ಮುಂಬೈ ಸೇರಿದಂತೆ ವಿವಿಧೆಡೆಯಿಂದ ಬಂದವರಾಗಿದ್ದಾರೆ. ಮಸ್ಕಿ, ಹಟ್ಟಿ, ದೇವದುರ್ಗ ತಾಲೂಕಿನ ವಲಸೆ ಕಾರ್ಮಿಕರೆಂದು ಗುರುತಿಸಲಾಗಿದೆ. ದೇವದುರ್ಗ ತಾಲೂಕಿನವರೇ ಹೆಚ್ಚಾಗಿ ಸೋಂಕಿತರಾಗಿದ್ದಾರೆ. ಸೋಂಕಿತರು ಪ್ರಥಮ ಮತ್ತು ದ್ವಿತೀಯ ಸಂಪರ್ಕ ಹೊಂದಿದವರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ. ರಾಯಚೂರಿನಲ್ಲಿ 39 ಜನರು ಸೋಂಕು ಪೀಡಿತರಾಗಿದ್ದಾರೆ. ಯಾದಗಿರಿಯಲ್ಲಿ 72 ಜನರು, ಕಲಬುರಗಿಯಲ್ಲಿ 1 ಪ್ರಕರಣ ವರದಿಯಾಗಿದೆ. ಯಾದಗಿರಿಯಲ್ಲಿ ಒಟ್ಟು 87 ಪ್ರಕರಣಗಳು, ಕಲಬುರಗಿಯಲ್ಲಿ 135 ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ NS ಬೋಸರಾಜು ಫೌಂಡೇಶನ್ನಿಂದ ಬಡ ಮುಸ್ಲಿಂ ಬಾಂಧವರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ನಗರದ ವಿವಿಧ ವಾರ್ಡುಗಳಲ್ಲಿ ಇಂದು ವಿತರಣೆಗೆ ಚಾಲನೆ ನೀಡಲಾಯಿತು. ನಗರದ ವಾರ್ಡ್ ನಂಬರ್ 8 ಕೋಟ್ ತಲಾರ್ನಲ್ಲಿ ವಿಧಾನ ಪರಿಷತ್ ಸದಸ್ಯ NS ಬೋಸರಾಜು ಅವರು ಮುಸ್ಲಿಂ ಬಾಂಧವರಿಗೆ ಆಹಾರ ಧಾನ್ಯಗಳ ಕಿಟ್ಗಳನ್ನು ವಿತರಣೆ ಮಾಡುವ ಮೂಲಕ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ NS ಬೋಸರಾಜ್ ಮಾತನಾಡಿ, ಕೊರೋನಾ ವೈರಸ್ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬಡ ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಬಾಧಿತ
ಬಾಧಿತ ಕುಟುಂಬಗಳಿಗೆ ಹಬ್ಬ ಆಚರಣೆಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಫೌಂಡೇಶನ್ನಿಂದ ಆಹಾರ ಕಿಟ್ ವಿತರಣೆ ಮಾಡಲಾಗುತ್ತಿದೆ ಎಂದರು. ನಗರದ ವಾರ್ಡ್ ನಂಬರ್ 30 ಮತ್ತು 31ರ ಸಿಯಾ ತಲಾಬ್, ವಾರ್ಡ್ ನಂಬರ್ 19 ಮತ್ತು 20ರ ಹರಿಜನವಾಡ ಬಡಾವಣೆ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸ್ರಾಜ್ ನೇತೃತ್ವದಲ್ಲಿ ಮುಖಂಡರು ಮನೆ ಮನೆಗೆ ತೆರಳಿ ರಂಜಾನ್ ಕಿಟ್ಗಳನ್ನು ವಿತರಣೆ ಮಾಡಿದರು. ರಂಜಾನ್ ದಿನಿಸು ಒಳಗೊಂಡ ಆಹಾರ ಧಾನ್ಯಗಳ ಕಿಟ್ಗಳ ವಿತರಣೆ ಇಂದಿನಿಂದ ಆರಂಭಿಸಲಾಗಿದ್ದು, ರಾಯಚೂರು ನಗರದಲ್ಲಿ ಸುಮಾರು 10,000 ಆಹಾರ ಧಾನ್ಯಗಳ ಕಿಟ್ಗಳನ್ನು ಫೌಂಡೇಶನ್ನಿಂದ ಹಂಚಿಕೆ ಮಾಡಲಾಗುತ್ತಿದೆ. ಕೊರೋನಾ ಬಾಧಿತ ಕುಟುಂಬಗಳಿಗೆ ಈ ಹಿಂದೆ ನಗರದಲ್ಲಿ ಸುಮಾರು 20,000 ಆಹಾರ ಧಾನ್ಯಗಳ ಕಿಟ್ ಹಂಚಿಕೆ ಮಾಡಿದ್ದ ಎನ್ಎಸ್ ಬೋಸರಾಜು ಫೌಂಡೇಶನ್ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರ ನೆರವಿಗೆ ಮುಂದಾಗಿದೆ. ಕಳೆದ ವರ್ಷವೂ ಕೂಡ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರಿಗೆ ಆಹಾರ ಧಾನ್ಯ ಕಿಟ್ ಹಂಚಿಕೆ ಮಾಡಿದ್ದ ಎನ್ಎಸ್ ಬೋಸರಾಜು ಫೌಂಡೇಶನ್ ಈ ವರ್ಷವೂ ಕೂಡ ತನ್ನ ಪರಂಪರೆಯನ್ನು ಮುಂದುವರಿಸಿದೆ. किट्स बांटे जा रहे हैं फोर्थ कलर में हमारे एमएलसी एनएस बोसराज फाउंडेशन की जानिब से गरीब गुरबा में मिस्किनों में जो है ये किट्स दिए जा रहे हैं ताकि गरीब गुरबा भी शानदार तरीके से ईद उल फितर मनाएं। और ख़ास तौर पे ये किट्स देने का मतलब ये है कि गरीब गुरबा भी अपने तरफ से ईद मनाए। ये किट्स पे तमाम ईद के तमाम लाजमात इसमें मौजूद है। बोसरा साहब की मेहरबानी है कि उन्होंने अपने फाउंडेशन की जानिब से गरीबों का ख़ास ख्याल रखा और ये एरिया में ख़ास तौर पे गरीब गुरबा में मुसलसल 1 महीने से दिया जा रहा है। आज फोर्थ कलर में जो दिया जा रहा है तकरीबन गरीबों को दिया जा रहा है, जिसकी हम सताइश करते हैं। और एनएस बोसराज साहब फाउंडेशन को ख़ास तौर पे हम दुआ को हैं कि रमज़ान अल मुबारक में अल्लाह तबारक व तआला इनकी उम्र सेहतमंदी के साथ दराज करे। और ख़ास तौर पे मुसलमान ये चाहते हैं कि रोज़े में सही तौर पर जो है। ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಜಿ ಬಸವರಾಜ ರೆಡ್ಡಿ, ಕೆ ಶಾಂತಪ್ಪ, ನಗರಸಭೆ ಸದಸ್ಯರಾದ ಜಯಣ್ಣ, ಸಾಜಿದ್ ಸಮೀರ್, ಬಸವರಾಜ್ ಪಾಟೀಲ್ ದರೂರು, ಶ್ರೀನಿವಾಸ್ ರೆಡ್ಡಿ, ಮೊಹಮ್ಮದ್ ಶಾಲಂ, ಮಕ್ಬೂಲ್, ನಜೀರ್ ಪಂಜಾಬಿ, ಅಬ್ದುಲ್ ಕರೀಂ, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ, ಜಾವಿದ್ ಉಲ್ ಹಕ್, ಅಮ್ರೇಗೌಡ ಹಂಚಿನಾಳ್, ನರಸಿಂಹಲು ಮಾಡ್ಗಿರಿ, ಬಸವರಾಜ್ ಪಾಟೀಲ್ ಅತ್ತನೂರು, ಶಂಶುದ್ದೀನ್, ವಾಹಿದ್, ಜಿ ತಿಮ್ಮಾರೆಡ್ಡಿ, ತೇಜಪ್ಪ, ಡಾಕ್ಟರ್ ರಜಾಕ್ ಉಸ್ತಾದ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ ಮೀಡಿಯಂ ಅಂಡ್ CBSE ಸ್ಟೂಡೆಂಟ್ಸ್. 6th to 10th ಸ್ಟ್ಯಾಂಡರ್ಡ್ ಸ್ಟೇಟ್ ಇಂಗ್ಲಿಷ್ ಮೀಡಿಯಂ ಅಂಡ್ CBSE ಸ್ಟೂಡೆಂಟ್ಸ್. ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಇಂಗ್ಲಿಷ್. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿವರೆಗೆ ಇಂಗ್ಲಿಷ್, ವಿಜ್ಞಾನ, ಗಣಿತ ವಿಷಯಗಳು ಬೋಧಿಸಲಾಗುತ್ತದೆ. ಇಂಟ್ರೊಡ್ಯೂಸಿಂಗ್ ಆನ್ಲೈನ್ ಕೋಚಿಂಗ್ ಕ್ಲಾಸಸ್ ಫಾರ್ SSLC ಸ್ಟೂಡೆಂಟ್ಸ್ ಇನ್ ಕನ್ನಡ, ಇಂಗ್ಲಿಷ್ ಮೀಡಿಯಂ, May 10th to July 31st, 2020. Classes timing morning 7 AM to 12 PM. Fees structure installment facility. Free demo classes 5 days. Subject math, science, English, social studies. Faculty MA, MCom, MSc, B.Ed, BE, MTech, BDS, BAMS, PhD. Extracurriculum, personality development. What next after SSLC? Competitive examinations. For each batch, 100 students only. Visit Shreya Academy, Ullala Main Road, Moneshwara Nagar, Jnanajyoti Nagar, Bangalore. Contact 77604 78421, 77608 4621, 77604 62421. Baldwin Co-Education School affiliated to ICSC, a unit of Baldwin Methodist Educational Society, Bangalore.
Methodist Mission Compound, Rampur Road, Raichuru. Admissions open for pre-nursery to class 10th standard for the academic year 2020-21. Applications are available. Our specialties: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available. Our school timings: pre-nursery 9 am to 12:10 pm and nursery to 10th standard 9 am to 3:45 pm. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 944950 9715 94487 63884 and 831000 4869. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Jolly Kids Play School AC Campus. Admissions open for 2020-21. Playgroup, nursery, LKG and UKG. Few of the highlighting future of program include spoken English assembly activity, rewards and recognition, conversations, Montessori methodology, bus facility from home, student teacher ratio 1:20. A group of John Milton Techno High School. For more details, please contact address Lingaskur Road near Old Check Post, Raichur. Mobile number 903512998 94495 43549. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ Sleep Well Comfort Cell Sense 2.0, Sleep Well Comfort Cell Sense 1.0, Sleep Well Comfort Cell Series 1.0, Sleep Well Comfort Cell Series 2.0. When you go to sleep, the comfort cells get to work. Sleep Well Resticool, Sleep Well Latex Plus, Sleep Well My Mattress, Sleep Well Umang, Sleep Well Back Support, Spenetic Air Luxury, Sleep Well My Pillows, Sleep Well Back Support, Spenetic Air, available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. India's #1 preschool chain. At the age of 3,
Unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. Shri Gnana Ganga Pre-Primary, Primary and High School English Medium. Admissions are open. No fashion, no donation. We believe only in quality education. Faculty, syllabus and activity based education, computer lab, smart classes, digital rooms, well trained and talented teaching faculty. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 85% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಜ್ಞಾನದ ಸಿಂಧು ನೀಡಿದ ನಮಗೆ ಅಮೃತ ಬಿಂದು ಆರಾಧಿಸು ಜ್ಞಾನ ಗಂಗೆಯು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, NGO ಕಾಲೋನಿ, ರಾಯಚೂರು. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. John Milton Techno High School, Nursery, LKG, UKG and First Standard to 10th Standard. Recognized by Government of Karnataka, State and CBSE concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Olympiads, NSO, NCO, IMO, IEO, NTSC, a concept with difference. Features of our school: computer lab, digital room, science lab, library room, activity room, auditorium room and dance hall. Every 4th Saturday workshop. Techno curriculum activity based education. Music, yoga, art and craft, karate, burden free education. Student teachers ratio 1:25. Admissions are in progress. UKG to 10th standard. Hostel facility 6th standard to 10th standard. For more details, please contact. Address: Lingaskur Road, opposite Agriculture University, Raichur. Mobile number 90351 29938 96322 38227 94495 43549. ಶ್ರೇಯಾ ಅಕಾಡೆಮಿ, ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ SSLC ಪರೀಕ್ಷೆ. 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ರಿಂದ ಜೂನ್ 10, 2020 SSLC ವಿಷಯಗಳು: ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್. ಕ್ರಾಶ್ ಕೋರ್ಸ್ ಸಬ್ಜೆಕ್ಟ್ಸ್: PUC ಸೈನ್ಸ್, PUC ಕಾಮರ್ಸ್, ITI ಕೋರ್ಸಸ್, ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸಸ್, ಡಿಪ್ಲೊಮಾ ಇಂಜಿನಿಯರಿಂಗ್ ಕೋರ್ಸಸ್. ಫಾರ್ 3 ಸಬ್ಜೆಕ್ಟ್ಸ್ ₹1000 only for completion for courses. Visit Ullala Main Road, Moneshwar Nagar, Jnanajyoti Nagar, Bangalore. Contact 77604 78421 77608 4621 77604 62421. ಮತ್ತೊಮ್ಮೆ ಇನ್ ರಾಯಚೂರು ವಾರ್ತೆಗಳಿಗೆ ಸ್ವಾಗತ.
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿದ್ದು, ಕೊರೋನಾ ಹೆಸರಿನಲ್ಲಿ ಸುಗ್ರೀವಾಜ್ಞೆಗಳ ಮೂಲಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿಕೊಂಡು ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ಸಂಪತ್ತು ನೀಡಲು ಹೊರಟಿರುವ ನೀತಿಯನ್ನು ಖಂಡಿಸಿ ಆಲ್ ಇಂಡಿಯಾ ಕಿಸಾನ್ ಕೋಆರ್ಡಿನೇಷನ್ ಕಮಿಟಿ ಕರೆಯನ್ನು ಬೆಂಬಲಿಸಿ ಕರ್ನಾಟಕ ರೈತ ಸಂಘ ಮೇ 27ರಂದು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಡಿಎಚ್ ಪೂಜಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ಕೊರೋನಾ ಸೋಂಕು ಹರಡದಂತೆ ತಡೆಯಲು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಲಾಕ್ಡೌನ್ ಘೋಷಣೆ ಮಾಡಿದ್ದರಿಂದ ಲಕ್ಷಾಂತರ ದುಡಿಯುವ ವರ್ಗದ ಜನ ಸಂಕಷ್ಟಕ್ಕೆ ಗುರಿಯಾಗುವಂತಾಯಿತು. ದುಡಿಮೆ ಇಲ್ಲದೆ ಸ್ವಗ್ರಾಮಗಳಿಗೆ ಮರಳಿಸಲು ದುಪ್ಪಟ್ಟು ದರ ವಿಧಿಸಲು ಸರ್ಕಾರಗಳು ಮುಂದಾದಾಗ ಅನೇಕ ಸಂಘಟನೆಗಳು ಹೋರಾಟ ಫಲವಾಗಿ ಉಚಿತವಾಗಿ ತೆರಳಲು ವ್ಯವಸ್ಥೆ ಮಾಡಿತು. ಆದರೆ ದುಡಿಯುವ ಜನರಿಗೆ ಕೆಲಸ ನೀಡಲು ಸರ್ಕಾರಗಳು ಮುಂದಾಗುತ್ತಿಲ್ಲ. ಬದಲಾಗಿ ವೇತನವನ್ನು ಕೇಳದೆ ದುಡಿಯುವ ಸಮಯವನ್ನು ಹೆಚ್ಚಿಸಿ ಕಡಿಮೆ ಸಂಬಳ ನೀಡುವ ಕಾರ್ಮಿಕ ಕಾಯ್ದೆಗಳನ್ನು ಅಮಾನತುಗೊಳಿಸುವ ಕಾರ್ಮಿಕ ವಿರೋಧಿ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಕಾರ್ಮಿಕ ಕಾಯ್ದೆಗಳಿಂದ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅನುಕೂಲ ಮಾಡಿಕೊಳ್ಳಲು ಜನರ ಶ್ರಮವನ್ನು ಸರ್ಕಾರಗಳು ನಿರ್ಲಕ್ಷಿಸುತ್ತಿವೆ ಎಂದರು. ಭೂಗುತ್ತಿಗೆ ಕಾಯ್ದೆ ತಿದ್ದುಪಡಿ ತಂದಿರುವ ಸರ್ಕಾರ ಈಗ ಎಪಿಎಂಸಿ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ರೈತರ ಹಕ್ಕು ಕಸಿಯುವ ಪ್ರಯತ್ನ ಪ್ರಾರಂಭಿಸಿದೆ. ಸುಗ್ರೀವಾಜ್ಞೆ ಮೂಲಕ ಕಾಯ್ದೆಗಳನ್ನು ಜಾರಿಗೊಳಿಸುವ ಪ್ರಜಾಪ್ರಭುತ್ವ ವಿರೋಧಿಯಾಗಿ ಸರ್ಕಾರಗಳು ವರ್ತಿಸುತ್ತಿವೆ ಎಂದರು. ಕಾರ್ಮಿಕ ಕಾಯ್ದೆ ಎಪಿಎಂಸಿ ತಿದ್ದುಪಡಿ ಹಿಂಪಡೆಯಬೇಕು. ತರಕಾರಿ, ಹಣ್ಣು ಬೆಳೆದು ನಷ್ಟ ಹೊಂದಿರುವ ರೈತರಿಗೆ ಎಕರೆಗೆ 30,000 ರೂಪಾಯಿ ಪರಿಹಾರ ಒದಗಿಸಬೇಕು. ಅಂತರ್ ಜಿಲ್ಲೆ ರಾಜ್ಯಗಳಿಂದ ಬರುವ ಕೃಷಿ ಕೂಲಿ ಕಾರ್ಮಿಕರು ಉಚಿತವಾಗಿ ಪ್ರಯಾಣಿಸುವ ವ್ಯವಸ್ಥೆ ಮಾಡಬೇಕೆಂದರು. ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸವನ್ನು ಪ್ರಾರಂಭಿಸಬೇಕು. ಕಲ್ಲಿದ್ದಲು ನಿಕ್ಷೇಪ, ವಿಮಾನಯಾನ ಖಾಸಗೀಕರಣಗೊಳಿಸುವ ತೀರ್ಮಾನ ಕೈಬಿಡಬೇಕು ಹಾಗೂ ಕಾರ್ಮಿಕರಿಗೆ 2 ತಿಂಗಳು ವೇತನ ಪಾವತಿಸುವಂತೆ ಆಗ್ರಹಿಸಿ ಹೋರಾಟ ನಡೆಯಲಿದೆ. ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿರುವ ಹೋರಾಟಕ್ಕೆ ರೈತರು ಬೆಂಬಲಿಸಬೇಕೆಂದರು. ದೇಶದಾದ್ಯಂತ ಬಹಳ ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇರೋದು ನಮಗೆ ಗೊತ್ತಿದೆ. ಇದೇ ಸಂದರ್ಭದಲ್ಲಿ ಸರ್ಕಾರ ಹಲವು ಕಾಯ್ದೆಗಳಿಗೆ ತಿದ್ದುಪಡಿ ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಈ ಹಿನ್ನೆಲೆಯಲ್ಲಿ ದೇಶದ 250ಕ್ಕೂ ಹೆಚ್ಚು ರೈತ ಮತ್ತು ಪ್ರಜಾಸತ್ತಾತ್ಮಕ ಸಂಘಟನೆಗಳು ಸೇರಿ ಏನು ಒಕ್ಕೂಟ ಮಾಡಿದ್ದಾರೆ. ಆಲ್ ಇಂಡಿಯಾ ಕಿಸಾನ್ ಕೋಆರ್ಡಿನೇಷನ್ ಕಮಿಟಿ ಇದು ಕರೆಯನ್ನು ಕೊಟ್ಟಿದೆ. 27ಕ್ಕೆ ಇದೇ ತಿಂಗಳ 27ಕ್ಕೆ ಅಖಿಲ ಭಾರತ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಸ್ನೇಹಿತರೆ, ಒಟ್ಟಾರೆ ದೇಶದ ಪರಿಸ್ಥಿತಿ ತಾವೆಲ್ಲ ಗಮನಿಸಿದಂತೆ ಲಕ್ಷಾಂತರ ಜನ ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಬಹಳಷ್ಟು ಎಡವಿದೆ ಮತ್ತು ಪ್ರಾರಂಭದಲ್ಲಿ ಮಾರ್ಚ್ 2ನೇ ವಾರದಲ್ಲಿ ಅವರಿಗೆ ಲಾಕ್ಡೌನ್ ಮಾಡೋ ಸಂದರ್ಭದಲ್ಲಿ ಯಾವುದೇ ಒಂದು ಸಿದ್ಧತೆಗಳು ಇಲ್ಲದ ಲಾಕ್ಡೌನ್ ಮಾಡಿರ್ತಕ್ಕಂಥ ತಮಗೆ ಗೊತ್ತಿದೆ. ಆ ನಂತರ ಲಕ್ಷಾಂತರ ಜನ ತೀವ್ರತರದ ಒಂದು ಸಂಕಷ್ಟ ಅನುಭವಿಸಿದ್ರು. ಆ ಜನನ ಕಳಿಸ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡಲಿಲ್ಲ. ವಲಸೆ ಕಾರ್ಮಿಕರು ಬೆಂಗಳೂರಿನಿಂದ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥವ್ರು ಇರ್ಬೋದು, ಬೆಂಗಳೂರಿಂದ ನಮ್ಮ ರಾಯಚೂರಿಗೆ ಬರೋಂಥವ್ರು ಇರ್ಬೋದು, ಬೇರೆ ಬೇರೆ ಕಡೆ ಹೋಗ್ತಕ್ಕಂಥ ಜನರಿಗೆ ಸರಿಯಾದ ವ್ಯವಸ್ಥೆ ಕೂಡ ಮಾಡಲಿಲ್ಲ ಮತ್ತು ಅಲ್ಲಿದ್ದಂಥ ಜನರಿಗೆ ಊಟದ ವ್ಯವಸ್ಥೆ ಕೂಡ ಆಗಿರಲಿಲ್ಲ. ಅನಿವಾರ್ಯವಾಗಿ ಜನ ಕಾಲ್ನಡಿಗೆಯಲ್ಲೇ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಸಿಂಧನೂರು ತಾಲೂಕಿನ ಒಬ್ಬ ಗಂಗಮ್ಮ ದಾರಿ ಮಧ್ಯೆನೇ ಸತ್ತೋಗಿರ್ತಕ್ಕಂಥ ನಮ್ಗೆ ಗೊತ್ತಿದೆ. ಗಂಗಮ್ಮ ದಾರಿ ಮಧ್ಯೆನೇ ಸತ್ತೋಗಿದ್ರು. ಈ ರೀತಿ ದೇಶದಾದ್ಯಂತ ಇವತ್ತು ಜನಗಳು ಹುಳುಗುಳು ರೀತಿಯಲ್ಲಿ ಸಾಯ್ತಾ ಇದ್ದಾರೆ. ಈ ಕೋವಿಡ್-19 ಕೊರೋನಾ ವೈರಸ್ ಇಲ್ಲಿ 10% ಬಲಿಷ್ಠರಿಂದ ಅವ್ರಿಗೇನು ಸಮಸ್ಯೆ ಇಲ್ಲ. ಇಲ್ಲಿರ್ತಕ್ಕಂಥ ದುಡಿತಕ್ಕಂಥ ಜನರಿಗೆ ಪೊಲೀಸರು ಇರ್ಬೋದು, ಪತ್ರಕರ್ತರು ಇರ್ಬೋದು, ಕಾರ್ಮಿಕರು ಇರ್ಬೋದು,
ಇತ್ಯಾದಿ ಇತ್ಯಾದಿ ಏನು ಶ್ರಮಿಕರಂತೆ ನಾವು ಕರಿತೀವಿ, ಅವ್ರಿಗೆ ಬಹಳಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಸರ್ಕಾರ ಈ ವಿಷಯದಲ್ಲಿ ಏನದು ಕ್ರಮವನ್ನು ಜರುಗಿಸಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಪ್ಯಾಕೇಜ್ ಅಂತಕ್ಕಂಥದ್ದು ಏನು ಅವರು ಘೋಷಣೆ ಮಾಡಿದ್ರು, ಅದು ಕೂಡ ಮೊಸಳೆ ಕಣ್ಣೀರು ಒರೆಸ್ತಕ್ಕಂಥದ್ದು. ಕರ್ನಾಟಕ ಸರ್ಕಾರ ಏನು ಮೊದಲು. ಈ ಸಂದರ್ಭದಲ್ಲಿ ರೈತ ಸಂಘ ಜಿಲ್ಲಾಧ್ಯಕ್ಷ ಅಶೋಕ್ ನೀಲೋಗಲ್, ಜಿಲ್ಲಾ ಕಾರ್ಯದರ್ಶಿ ಪರಶುರಾಮ್, ರಮೇಶ್ ಪಾಟೀಲ್ ಬೇರ್ಗಿ, ಮುದುಕಪ್ಪ ನಾಯಕ್ ಇನ್ನಿತರರು ಇದ್ದರು. ಲಾಕ್ಡೌನ್ ಹಿನ್ನೆಲೆಯಲ್ಲಿ ತಂಬಾಕು ಉತ್ಪನ್ನಗಳನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡಿ ವಂಚಿಸುತ್ತಿರುವ ಏಜೆನ್ಸಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಟಿಯುಸಿಐ ಜಿಲ್ಲಾ ಸಮಿತಿ ಒತ್ತಾಯಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿರುವ ಅವರು, ದುಬಾರಿ ಬೆಲೆಗೆ ತಂಬಾಕು ಉತ್ಪನ್ನ ಮಾರಾಟ ಮಾಡುವ ರಾಯಚೂರು ನಗರದ ಸರಾಫ್ ಬಜಾರ್ನ ರಘು ರಾಮಚಂದ್ ಸಿಗರೇಟ್ ಮತ್ತು ವಿಮಲ್ ಏಜೆನ್ಸಿ, ಜಿ ಅಬ್ದುಲ್ ರಜಾಕ್ ನಾರ್ತ್ ಪೋಲ್ ಸಿಗರೇಟ್ ಏಜೆನ್ಸಿ, ಜಾವಿದ್ ಹೀರಾ ಗುಟಕ ಏಜೆನ್ಸಿ, ಶ್ರೀ ಗಣೇಶ್ ಟ್ರೇಡರ್ಸ್ಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು ಮತ್ತು ಮಾದಕ ವಸ್ತುಗಳನ್ನು ನಿಷೇಧ ಮಾಡಬೇಕೆಂದು ಆಗ್ರಹಿಸಿದ್ದರು. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ರಾಯಚೂರು ಜಿಲ್ಲಾಡಳಿತ ಗುಟ್ಕಾ ಹಾಗೂ ತಂಬಾಕು, ಜರ್ದಾ, ಸಿಗರೇಟ್, ಮದ್ಯಪಾನದಂತಹ ಮಾದಕ ವಸ್ತುಗಳ ಮಾರಾಟ ನಿಷೇಧಿಸಿ ಆದೇಶಿಸಿತ್ತು. ಮಾರ್ಚ್ 24ರಿಂದ ದೇಶದಾದ್ಯಂತ ಸಂಪೂರ್ಣ ಲಾಕ್ಡೌನ್ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ 53 ದಿನಗಳ ಕಾಲ ಅಗತ್ಯ ಸರಕುಗಳು ಹೊರತುಪಡಿಸಿ ಎಲ್ಲ ಮಾದಕ ವಸ್ತುಗಳನ್ನು ನಿಷೇಧಿಸಲಾಗಿತ್ತು. ಸದರಿ ಲಾಕ್ಡೌನ್ ಇರುವಾಗಲೇ ರಾಯಚೂರು ಜಿಲ್ಲೆಯಾದ್ಯಂತ ರಾಜಾರೋಷವಾಗಿ ಗುಟ್ಕಾ, ತಂಬಾಕು, ಸಿಗರೇಟ್, ಮಾಣಿಕ್ ಚಂದ್, ವಿಮಲ್ ಹಾಗೂ ಮದ್ಯ ಮಾರಾಟ ರಾಜ್ಯ ಸರ್ಕಾರದ ಸುತ್ತೋಲೆಯನ್ನು ಉಲ್ಲಂಘಿಸಿ ಎಗ್ಗಿಲ್ಲದೆ ರಾಜಾರೋಷವಾಗಿ 50% ಹೆಚ್ಚಿನ ಬೆಲೆಗೆ ಎಲ್ಲಾ ಮಾದಕ ವಸ್ತುಗಳನ್ನು ಮಾರಾಟ ಮಾಡಿ ಏಜೆನ್ಸಿ ಮಾಲೀಕರು ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲೆಯ ಡೀಲರ್ಗಳಾಗಿರುವ ಅಂಗಡಿ ಮತ್ತು ಏಜೆನ್ಸಿ ಮಾಲೀಕರ ಆಸ್ತಿಯನ್ನು ತನಿಖೆಗೊಳಪಡಿಸಬೇಕು. ಗೋದಾಮುಗಳ ಮೇಲೆ ದಾಳಿ ಮಾಡಿ ಸರಕನ್ನು ವಶಪಡಿಸಿಕೊಂಡು ಕಳೆದ 10 ವರ್ಷಗಳಿಂದ ಸರ್ಕಾರಕ್ಕೆ ವಂಚನೆ ಮಾಡಿ 16 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಮಾಡಿದ ಎಲ್ಲ ಅಂಗಡಿ ಮಾಲೀಕರ ಮೇಲೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು, ಬೆಲೆ ನಿಯಂತ್ರಣಾಧಿಕಾರಿಗಳು ಅಂಗಡಿ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕೆಂದು ಒತ್ತಾಯಿಸಿದರು. ದುಬಾರಿ ಬೆಲೆಗೆ ತಂಬಾಕು ಉತ್ಪನ್ನ ಮಾರಾಟ ಮಾಡಿದರೂ ಸಂಬಂಧಿಸಿದ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ. ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಏಜೆನ್ಸಿ ಮಾಲೀಕರ ಜೊತೆ ಶಾಮೀಲಾಗಿ ಹಗಲು ದರೋಡೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು. ಮಾದಕ ವಸ್ತುಗಳ ಹಾಗೂ ಮದ್ಯ ಮಾರಾಟಗಾರರ ಹಗಲು ದರೋಡೆಗೆ ಕಡಿವಾಣ ಹಾಕಬೇಕು. ಕ್ರಮಕ್ಕೆ ಮುಂದಾಗದೇ ಇದ್ದಲ್ಲಿ ಅಂಗಡಿಗಳಿಗೆ ಬೀಗ ಮುದ್ರೆ ಹಾಕಿ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಮಾನ್ಯ ಜಿಲ್ಲಾಧಿಕಾರಿಗಳಿವರ ಮುಖಾಂತರ ಒತ್ತಾಯ ಪತ್ರ. ಮಾನ್ಯರೇ, ಕೋವಿಡ್-19 ಸಾಂಕ್ರಾಮಿಕ ರೋಗ ತಡೆಗಟ್ಟುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ರಾಯಚೂರು ಜಿಲ್ಲಾಡಳಿತ ಗುಟ್ಕಾ ಹಾಗೂ ತಂಬಾಕು, ಜರ್ದಾ, ಸಿಗರೇಟ್, ಮದ್ಯಪಾನದಂತಹ ಮಾದಕ ವಸ್ತುಗಳನ್ನು ಈ ಮೊದಲು ರಾಜ್ಯ ಸರ್ಕಾರ ಸಂಪೂರ್ಣ ನಿಷೇಧಿಸಿ ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಾಗಿತ್ತು. ಹಾಗೂ ಫೆಬ್ರವರಿ 24ರಿಂದ ದೇಶದಾದ್ಯಂತ ಸಂಪೂರ್ಣ ಲಾಕ್ಡೌನ್ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ 53 ದಿನಗಳ ಕಾಲ ಅಗತ್ಯ ಸರಕುಗಳು ಹೊರತುಪಡಿಸಿ ಎಲ್ಲಾ ಮಾದಕ ವಸ್ತುಗಳನ್ನು ನಿಷೇಧವಾಗಿತ್ತು. ಸದರಿ ಲಾಕ್ಡೌನ್ ಇರುವಾಗಲೇ ರಾಯಚೂರು ಜಿಲ್ಲೆಯಾದ್ಯಂತ ರಾಜಾರೋಷವಾಗಿ ಗುಟ್ಕಾ, ತಂಬಾಕು, ಸಿಗರೇಟು, ಮಾಣಿಕ್ ಚಂದ, ವಿಮಲು ಹಾಗೂ ಮದ್ಯ ಮಾರಾಟ ರಾಜ್ಯ ಸರ್ಕಾರದ ಸುತ್ತೋಲೆಯನ್ನು ಉಲ್ಲಂಘಿಸಿ ಎಗ್ಗಿಲ್ಲದೆ ರಾಜಾರೋಷವಾಗಿ 50% ಹೆಚ್ಚಿನ ಬೆಲೆಗೆ ಎಲ್ಲಾ ಮಾದಕ ವಸ್ತುಗಳು ಹಾಗೂ ಏಜೆನ್ಸಿ ಅಂಗಡಿ ಮಾಲೀಕರು ಮಾರಾಟ ಮಾಡಿ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಿದ್ದಾರೆ. ಸದರಿ ವಿಷಯಕ್ಕೆ ಸಂಬಂಧಿಸಿ ರಾಯಚೂರು ಜಿಲ್ಲಾಡಳಿತವಾಗಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ ಹಾಗೂ ಸದರಿ ದಿನಸಿ ಅಂಗಡಿಗಳ ಬೆಲೆ ನಿಯಂತ್ರಣ ಅಧಿಕಾರಿಗಳಾಗಲಿ ಮಾದಕ ವಸ್ತುಗಳ ಮಾರಾಟದ ಅಂಗಡಿಗಳ ಮಾಲೀಕರ ಮೇಲೆ ಈವರೆಗೆ. ಈ ಸಂದರ್ಭದಲ್ಲಿ ಟಿಯುಸಿಐ ಜಿಲ್ಲಾಧ್ಯಕ್ಷ ಜಿ ಅಮರೇಶ್, ಅಡವಿರಾವ್, ಅಡವೆಪ್ಪ, ರವಿದಾದಾಸ್, ಶಿವಯ್ಯ ಸೇರಿದಂತೆ ಅನೇಕರಿದ್ದರು. ನಗರದ 35 ವಾರ್ಡ್ಗಳಲ್ಲಿ ಕಾಲುವೆ ಚರಂಡಿ ಸ್ವಚ್ಛಗೊಳಿಸಬೇಕು ಮತ್ತು ಔಷಧಿ ಸಿಂಪರಣೆ ಮಾಡುವಂತೆ ಒತ್ತಾಯಿಸಿ ಲೋಕ ಜನಶಕ್ತಿ ಪಕ್ಷದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕೊರೋನಾ ಹಾವಳಿ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿನಿಂದ ರೋಗ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ರಾಯಚೂರು ನಗರದ ಪ್ರತಿ ವಾರ್ಡಿನಲ್ಲಿ ಚರಂಡಿಗಳು ತುಂಬಿ ಗಬ್ಬೆದ್ದು ತುಂಬಿ ಹರಿಯುತ್ತಿದ್ದು ರೋಗ ರುಜಿನದ ಆತಂಕ ಜನರಲ್ಲಿ ಶುರುವಾಗಿದೆ. ಕೂಡಲೇ ನಗರದ ಎಲ್ಲಾ ಬಡಾವಣೆಗಳಲ್ಲಿ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ನಗರದಲ್ಲಿರುವ ಪ್ರತಿಯೊಂದು ಕ್ವಾರಂಟೈನ್ ಕೇಂದ್ರಗಳಿಗೆ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲರು ಭೇಟಿ ನೀಡಿ ಪರಿಶೀಲಿಸಬೇಕು. ಕ್ವಾರಂಟೈನ್ ಕೇಂದ್ರದಲ್ಲಿ ಸ್ವಚ್ಛತೆ ಕಾಪಾಡುತ್ತಿಲ್ಲ. ಒಬ್ಬರಿಂದ ಒಬ್ಬರಿಗೆ ಹೋಗುವ ರೋಗ ಹರಡುವ ಭೀತಿ ಎದುರಾಗಿದೆ ಎಂದು ತಿಳಿಸಿದ್ದಾರೆ. ಕ್ವಾರಂಟೈನ್ ಕೇಂದ್ರದಲ್ಲಿ ಒಂದೇ ಕೋಣೆಯಲ್ಲಿ 100ರಿಂದ 150 ಜನರನ್ನು ಇಟ್ಟಿರುವುದರಿಂದ ಸಾಮಾಜಿಕ ಅಂತರ ಕಾಪಾಡುತ್ತಿಲ್ಲ.
ಕ್ವಾರಂಟೈನ್ನಲ್ಲಿದ್ದ ಬಡ ವಲಸೆ ಕಾರ್ಮಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ಕ್ವಾರಂಟೈನ್ ಕೇಂದ್ರಗಳಿಗೆ ಭೇಟಿ ನೀಡಿ ಮೂಲ ಸೌಲಭ್ಯ ಕಲ್ಪಿಸಿ ಮುಂದಾಗುವ ಅನಾಹುತ ತಪ್ಪಿಸಬೇಕೆಂದು ಆಗ್ರಹಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ ರಾಯಚೂರು ಮಾನ್ಯರ ವಿಷಯ ರಾಯಚೂರು ನಗರದ 35 ವಾರ್ಡ್ಗಳಲ್ಲಿ ಕಾಲುವೆ ಚರಂಡಿಗಳು ಸ್ವಚ್ಛಗೊಳಿಸುವುದು ಮತ್ತು ಔಷಧಿ ಸಿಂಪಡಿಸುವ ಬಗ್ಗೆ. ಭಾರತ ಲಾಕ್ಡೌನ್ ಆದಾಗಿನಿಂದಲೂ ರಾಯಚೂರು ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಆದಾಗಿನಿಂದಲೂ ಅದನ್ನು ತಡೆಗಟ್ಟಲು ಸತತವಾಗಿ 3 ತಿಂಗಳಿಂದ ಯಾವುದೇ ರೋಗ ಹರಡದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ರಾಯಚೂರು ಜನತೆಯನ್ನು ರಕ್ಷಣೆ ಮಾಡಿದ್ದಕ್ಕೆ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ, ವೈದ್ಯರಿಗೆ, ನರ್ಸ್ಗಳಿಗೆ ರಾಯಚೂರು ಜಿಲ್ಲಾ ಲೋಕ ಜನಶಕ್ತಿ ಪಡೆ ಸಂಪೂರ್ಣ ಸ್ವಾಗತಿಸುತ್ತದೆ. ರಾಯಚೂರು ನಗರದಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಕಾಲುವೆಗಳು ಹೊಲಸು ತುಂಬಿ ಹರಿಯುತ್ತಿದೆ. ಇದರಿಂದ ಜನರಿಗೆ ರೋಗ ರುಜಿನಗಳು ಹೆಚ್ಚಾಗಿವೆ. ಇದನ್ನು ತಡೆಗಟ್ಟಲು ಜಿಲ್ಲಾ ಆಡಳಿತ ಮತ್ತು ನಗರಸಭೆ ಗಂಭೀರ ತೋರಿಸಬೇಕು ಮತ್ತು ಸ್ಥಳೀಯ ಶಾಸಕರಾದ ಶಿವರಾಜ್ ಪಟೇಲ್ ಅವರು ಪ್ರತಿಯೊಂದು ಕ್ವಾರಂಟೈನ್ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಜನರಿಗೆ ಸ್ವಚ್ಛತೆಯಿಲ್ಲದೆ ಸಾಮಾಜಿಕ ಅಂತರವನ್ನು ಕಾಪಾಡದೆ ಮತ್ತಿಷ್ಟು ಕೊರೋನಾ ವೈರಸ್ಸು ಹರಡುವ ಸಾಧ್ಯತೆ ಇದೆ. ಇದರಿಂದ ಜಿಲ್ಲೆಯಲ್ಲಿ 16 ಕೊರೋನಾ ಪ್ರಕರಣಗಳು ಚಾಲ್ತಿಯಲ್ಲಿರುತ್ತವೆ. ಇದರಿಂದ ಭಯದ ವಾತಾವರಣದಲ್ಲಿ ಜೀವನ ನಡೆಸುತ್ತಿದ್ದಾರೆ ಹಾಗೂ ಒಂದೇ ಕೋಣೆಯಲ್ಲಿ 100 ರಿಂದ 150 ಜನರನ್ನು ಸೇರಿಸಲಾಗಿದೆ. ಸಾಮಾಜಿಕ ಅಂತರ ವಿರುದ್ಧವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ನಡೆದುಕೊಳ್ಳುತ್ತಿದ್ದಾರೆ. ಕ್ವಾರಂಟೈನ್ನಲ್ಲಿ ಇದ್ದ ಬಡ ವಲಸೆ ಕಾರ್ಮಿಕರು ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಕಾರಣ ತಾವುಗಳು ಈ ಕೂಡಲೇ ಕ್ವಾರಂಟೈನ್ ಕೇಂದ್ರಗಳಿಗೆ ಭೇಟಿ ನೀಡಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಿ ಮತ್ತು ನಗರದ ಎಲ್ಲಾ ವಾರ್ಡ್ಗಳ. ಈ ಸಂದರ್ಭದಲ್ಲಿ ಲೋಕ ಜನಶಕ್ತಿ ಪಕ್ಷದ ಜಿಲ್ಲಾಧ್ಯಕ್ಷ ಎ ಆಶಾರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಎಲ್ ರಂಗಪ್ಪ, ವಕೀಲ್ ಸೇರಿದಂತೆ ಅನೇಕರಿದ್ದರು. ಉಪ ನೋಂದಣಿ ಕಚೇರಿಯಲ್ಲಿ ದಾಖಲೆಗಳನ್ನು ಪರಿಶೀಲಿಸುವ ನೆಪದಲ್ಲಿ ದಾಖಲೆಗಳನ್ನು ಹರಿದು ಹಾಕಿ ದೌರ್ಜನ್ಯ ಪ್ರದರ್ಶಿಸಿದ ಬಸನಗೌಡ ಸೇರಿದಂತೆ 3 ವಿರುದ್ಧ ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದರ್ ಬಜಾರ್ ಠಾಣೆಯಲ್ಲಿ ದಾಖಲಾಗಿರುವ ದೂರಿನ ಆಧಾರದ ಮೇಲೆ ದಾಖಲಾದ ಪ್ರಕರಣದ ಮಾಹಿತಿ ಕೇಳಿದ್ದರಿಂದ ದಾಸ್ತಾವೇಜು ನೋಡುತ್ತಿದ್ದಾಗ ದಸ್ತಾವೇಜಿನ ಪುಟ ಸಂಖ್ಯೆ 128 ರಿಂದ 131 ಹಾಳೆಗಳು ಇಲ್ಲವೆಂದು ನೋಂದಣಿ ಕಚೇರಿಯ ದಾಸ್ತಾವೇಜು ಕೊಠಡಿ ಹೋಗಿ ಬಸವನಗೌಡ ಎಂಬಾತ ಕಿತ್ತುಕೊಂಡು ಮೋಸ ಮಾಡಿದ್ದಾರೆ. ಕಚೇರಿಯ ಸಿಬ್ಬಂದಿ ದ್ವಿತೀಯ ದರ್ಜೆ ಸಹಾಯಕ ರಾಜು ಹಾಗೂ ಇಕ್ಬಾಲ್ ಎಂಬುವವರು ಸಹಕರಿಸಿದ್ದಾರೆ ಎಂದು ಹಿರಿಯ ಉಪ ನೋಂದಣಿ ಅಧಿಕಾರಿ ವಿಠಲ್ ಮಾದರ್ ನೀಡಿದ ದೂರಿನ ಮೇರೆಗೆ ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ಮೇ 13ರಂದು ನಡೆದಿದ್ದರೂ ಅಧಿಕಾರಿಗಳು ದೂರು ದಾಖಲಿಸಲು ವಿಳಂಬ ಮಾಡಲು ಕಾರಣವೇನು ಎಂಬುದು ತಿಳಿದು ಬಂದಿಲ್ಲ. ನೋಂದಣಿ ಕಚೇರಿಯ ದಾಖಲೆಗಳನ್ನು ಹರಿದು ಹಾಕಿರುವ ಪ್ರಕರಣದ ಹಿಂದೆ ಪ್ರಭಾವಿ ವ್ಯಕ್ತಿಗಳ ಕೈವಾಡವಿದೆ ಎಂದು ಆರೋಪ ಕೇಳಿಬಂದಿದೆ. ನಿನ್ನೆಯಷ್ಟೇ ನಗರಕ್ಕೆ ಆಗಮಿಸಿದ್ದ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಇವರ ಗಮನ ಸೆಳೆದ ಮಾಧ್ಯಮಗಳಿಂದ ತನಿಖೆಗೆ ಆದೇಶಿಸಿದ್ದರು. ನಿನ್ನೆ ದೂರು ದಾಖಲಾಗಿದೆ. ಕೆಲ ಮುಖಂಡರುಗಳು ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಆಸ್ತಿ ವರ್ಗಾವಣೆ ಒತ್ತಡ ಹೇರುತ್ತಿರುವ ಪ್ರಕರಣಗಳು ನಡೆಯುತ್ತಿವೆ. ಭೂ ಅಭಿವೃದ್ಧಿ ಹೆಸರಿನಲ್ಲಿ ಅಮಾಯಕ ಬಡ ಜನರ ಸುಲಿಗೆ ಮಾಡಲು ನಕಲಿ ದಾಖಲೆ ಸೃಷ್ಟಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂಬುದಕ್ಕೆ ಘಟನೆಯೇ ನಿದರ್ಶನವಾಗಿದೆ. ಪ್ರಕರಣ ತನಿಖೆ ನಡೆದು ಆರೋಪಿಗಳ ವಿರುದ್ಧ ಕಾನೂನು ಕ್ರಮವಾಗಬೇಕಿದೆ. ಪೊಲೀಸರು ಆರೋಪಿಗಳನ್ನು ಬಂಧಿಸುವ ಮೂಲಕ ಇಂತಹ ಪ್ರಕರಣಗಳು ನಡೆಯದಂತೆ ತಡೆಯಬೇಕಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 66ಕ್ಕೆ ಏರಿಕೆ. ಟ್ರಾವೆಲ್ ಹಿಸ್ಟರಿ ಇಲ್ಲದ ಮಗುವಿಗೂ ಸೋಂಕು. ಹೊಸ ಮಲಿಯಾಬಾದ್ ಸಿಂಗನೋಡಿ ಕಂಟೋನ್ಮೆಂಟ್ ಝೋನ್. ಡಿಸಿ ವೆಂಕಟೇಶ್ ಕುಮಾರ್. ಜಿಲ್ಲೆಯಲ್ಲಿ ಮುಂದುವರೆದ ಕೊರೋನಾ ಅಟ್ಟಹಾಸ. ಒಂದೇ ದಿನ 39 ಜನರಿಗೆ ಪಾಸಿಟಿವ್. ಹೆಚ್ಚಿದ ಆತಂಕ. ರಂಜಾನ್ ಹಬ್ಬದ ಅಂಗವಾಗಿ ಎನ್ಎಸ್ ಬೋಸರಾಜು ಫೌಂಡೇಶನ್ನಿಂದ ಆಹಾರ ಕಿಟ್ ವಿತರಣೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರೈತ ವಿರೋಧಿ ನೀತಿ. 27ರಂದು ರಾಜ್ಯದಾದ್ಯಂತ ಕರ್ನಾಟಕ ರೈತ ಸಂಘ ಪ್ರತಿಭಟನೆ. ಡಿಎಚ್ ಪೂಜಾರ್. ದುಬಾರಿ ಬೆಲೆ ತಂಬಾಕು ಉತ್ಪನ್ನಗಳ ಅಕ್ರಮ ಮಾರಾಟ. ಏಜೆನ್ಸಿಗಳ ವಿರುದ್ಧ ಕ್ರಮಕ್ಕೆ ಟಿಯುಸಿಐ ಒತ್ತಾಯ. ಮೂವತ್ತೈದು ವಾರ್ಡ್ಗಳಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ಔಷಧಿ ಸಿಂಪರಣೆಗೆ ಲೋಕ ಜನಶಕ್ತಿ ಪಕ್ಷ ಒತ್ತಾಯ. ಮತ್ತು ನೋಂದಣಿ ಕಚೇರಿಯಲ್ಲಿ ದಾಖಲೆ ಹರಿದ ಪ್ರಕರಣ. ಬಸನಗೌಡ ಸೇರಿ 3 ವಿರುದ್ಧ ಪ್ರಕರಣ ದಾಖಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ಪ್ರಾಯೋಜಿಸಿದವರು. ಶ್ರೇಯಾ ಅಕಾಡೆಮಿ ಬೆಂಗಳೂರು, ಧಾರವಾಡ, ವಿಜಯಪುರ, ರಾಯಚೂರು. 2020 ಜೂನ್ 3ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ 10 ಮಾದರಿ ಪ್ರಶ್ನೆ ಪತ್ರಿಕೆಗಳ ಪರಿಹಾರ ತರಬೇತಿ ಪ್ರಾರಂಭ. ಮೇ 11, 2020 ಜೂನ್ 10, 2021 ವಿಸಿಟ್ ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ್ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು. Baldwin Co-Education School affiliated to ICSC Methodist Mission Compound, Rampur Road, Raichuru. Admissions open for pre-nursery to class 10th standard. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ, ಲಿಂಗಸ್ಕೂರ್ ರೋಡ್ ನಿಯರ್ ಓಲ್ಡ್ ಚೆಕ್ ಪೋಸ್ಟ್, ರಾಯಚೂರು. ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು. The next gen preschool. Eurokids, India's next gen preschool, making learning fun. ಶ್ರೀ ಜ್ಞಾನ ಗಂಗಾ ಪ್ರಿ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಅಡ್ರೆಸ್ ಲಿಂಗಸ್ಕೂರ್ ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ರಾಯಚೂರು. ಶಿಕ್ಷಣ ವಂಚಿತರಾಗುವುದನ್ನು ತಪ್ಪಿಸಲು ಆನ್ಲೈನ್ ಎಜುಕೇಶನ್ ಬೈ ಶ್ರೇಯಾ ಅಕಾಡೆಮಿ. ವಿಸಿಟ್ ಶ್ರೇಯಾ ಅಕಾಡೆಮಿ, ಉಳ್ಳಾಲ ಮೇನ್ ರೋಡ್, ಮೌನೇಶ್ವರ ನಗರ್, ಜ್ಞಾನಜ್ಯೋತಿ ನಗರ್, ಬೆಂಗಳೂರು.